ಇನ್ನು ಕೆಲವೇ ಕ್ಷಣಗಳಲ್ಲಿ ಏನು ಹುಟ್ಟೂರು ಸೋಮನಹಳ್ಳಿಗೆ ಈಗ ಅವರ ಪಾರ್ಥಿವ ಶರೀರ ಕೂಡ ಆಗಮಿಸ್ತಾ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಏನು ಈ ಹಿಂದೆ ಸಚಿವರಾಗಿದ್ದಂಥ ಡಿ ಸಿ ತಮ್ಮಣ್ಣ ಅವರು ಈ ಅಂತಿಮ ಹಂತದ ಸಿದ್ಧತಾ ಕಾರ್ಯಗಳನ್ನ ಕೂಡ ಪರಿಶೀಲನೆ ಮಾಡ್ತಿದ್ದಾರೆ. ಅವರೀಗ ನಮ್ಮ ಜೊತೆಲಿದ್ದಾರೆ, ಅವ್ರನ್ನ ಮಾತನಾಡಿಸ್ತೇನೆ. ಸರ್, ನಿಮಗೂ ಕೂಡ ಒಂದು ರೀತಿಯಲ್ಲಿ ರಾಜಕೀಯ ಗುರುಗಳು ಅಂತಲೇ ಹೇಳ್ಬೋದು ಎಸ್.ಎಂ. ಕೃಷ್ಣ ಅವರು ಇವತ್ತು ನಮ್ಮನ್ನೆಲ್ಲ ಹಗಲಿದ್ದಾರೆ, ಏನು ಹೇಳ್ತೀರಾ ಸರ್? ಅಲ್ಲ, ಎಸ್.ಎಂ. ಕೃಷ್ಣ ಅವರು ರಾಜಕೀಯ ಗುರುಗಳು ಅಷ್ಟೇ ಅಲ್ಲ, ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶಕರು. ಏಕೆಂದರೆ ಅವರಲ್ಲಿರ್ತಕ್ಕಂಥ ಸಜ್ಜನಿಕೆ, ಸ್ವಚ್ಛ ನಡವಳಿಕೆ, ಪ್ರೀತಿ, ವಿಶ್ವಾಸ ಇವಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಎಲ್ಲಿ ಅವರೆಲ್ಲಿ, ಅವರು ಮೇರು ಪರ್ವತ, ನಾವೆಲ್ಲೋ ಕೆಳಗಡೆ ಭೂಮಿ ಮೇಲೆ ಇರ್ತಕ್ಕಂಥ ಸಾಮಾನ್ಯ ಜನರಾಗಿದ್ವಿ. ಅವತ್ತಿನ ದಿವಸ ನಮ್ಮನ್ನು ಗುರುತಿಸೋರು, ಅಧಿಕಾರಿಯಾಗಿದ್ದಗಳಿಗೂ ಕೂಡ ನಮ್ಮನ್ನು ಗುರುತಿಸೋರು, ಗೌರವ ಕೊಟ್ಟರು. ರಾಜಕೀಯಕ್ಕೆ ಕರ್ತರಬೇಕಾದ್ರೆ ಅವರು ಮತ್ತು ಜೀವಮಾದೇಗೌಡರು ಇಬ್ಬರೂ ಕೂಡ ಕಾರಣ. ಬಂದ ಮೇಲೆ 1999ರಿಂದ ಈಚೆಗೆ 2004ರವರೆಗೆ ನನಗೆ ಕೊಟ್ಟಂಥ ಸ್ವಾತಂತ್ರ್ಯ, ನಾನು ಕೊಟ್ಟಂಥ ಯೋಜನೆಗಳನ್ನು ನಮ್ಮ ಚಂದ್ರಶೇಖರ್ ಅವರು ಇದ್ದಾರೆ ಜೊತೆಯಲ್ಲಿ, ನಾವು ಯಾವಾಗಲೂ ಹೋಗ್ತಾಯಿದ್ವಿ. ನಾನು ಅವ್ರ ಬಗ್ಗೆ ನೇರವಾಗಿ ಹೇಳ್ತಾ ಇದ್ದೆ, ಏನು ಮಾಡಬೇಕಾದ್ರೂ. ವಿಕಾಸಸೌಧದ ಕಲ್ಪನೆ ಇರ್ಬೋದು, ಮೈಸೂರು ಬೆಂಗಳೂರು ಹೆದ್ದಾರಿ ಇರ್ಬೋದು, ಸ್ವಚ್ಛ ಗ್ರಾಮ ಯೋಜನೆ ಇರ್ಬೋದು, ಸ್ತ್ರೀಶಕ್ತಿ ಸಂಘ ಸ್ಥಾಪನೆ ಮಾಡುವಂಥದ್ದು ಇರ್ಬೋದು, ಆಮೇಲೆ ಮುಖ್ಯಮಂತ್ರಿಗಳ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಇರ್ಬೋದು, ಅದರ ಜೊತೆಗೆ ಮಂಡ್ಯ ಜಿಲ್ಲೆಯ ಗ್ರಾಮೀಣ ರಸ್ತೆಗಳ ಅಭಿವೃದ್ಧಿಗೆ, ರೈತರಿಗೆ ಅನುಕೂಲವಾಗುವಂತೆ ಸರಕು ಸಾಗಾಣಿಕೆಗೆ ಯೋಜನೆ ಜಾರಿಗೆ ತರುವಂಥದ್ದು ಇರ್ಬೋದು. ಹೀಗೆ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಕೃಷ್ಣವರು ಮೊದಲನೇ ಬಾರಿ ಬಂದಾಗ ನಾನು ಬೇಡ್ಕೊಂಡೆ ಪ್ರಾಥಮಿಕ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತೇಳಿ. ಆವಾಗ ಯುನಿಸೆಫ್ ಯೋಜನೆ ಅಡಿಯಲ್ಲಿ ಇಡೀ ತಾಲೂಕಿನಲ್ಲಿ ಈ ಸ್ವಚ್ಛ ಕುಡಿಯುವ ನೀರು, ಶಾಲೆಗಳಿಗೆ ಕುಡಿಯುವ ನೀರು, ಶೌಚಾಲಯ ಮತ್ತು ಕಾಂಪೌಂಡ್ ವ್ಯವಸ್ಥೆ ಮಾಡಿ